ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ನಾಡಗೀತೆ ಅಂದ್ರೇನೆ ವಿವಾದ ಯಾಕೆ ಅನ್ನೋ ಪ್ರಶ್ನೆ ಇದೆ. ಈ ಹಿಂದೆ ನಾಡಗೀತೆ ಹಾಡುವ ಶೈಲಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಸೃಷ್ಟಿಯಾಯಿತು. ನಾಡಗೀತೆಯನ್ನ ಎಷ್ಟು ಸೆಕೆಂಡ್ನಲ್ಲಿ ಹಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವಾದಗಳು ಸೃಷ್ಟಿಯಾಯಿತು. ಅದಾದ ಬಳಿಕ ಈಗ ನಾಡಗೀತೆಯಲ್ಲಿ ಬೌದ್ಧಾರಾಧ್ಯನ ಅನ್ನುವಂಥ ವರ್ಡನ್ನ ಪದವನ್ನ ಸೇರಿಸಬೇಕು ಅನ್ನುವಂಥ ವಿಚಾರ ಅಗೇನ್ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಕುವೆಂಪು ಅವರು ಬರೆದಿರುವ ನಾಡಗೀತೆ ಬಗ್ಗೆ ಪದೇ ಪದೇ ಅಪಸ್ವರ? ಯಾಕೆ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನ ಮುಂದಿಟ್ಕೊಂಡು ನಮ್ಮ ರಾಜಕೀಯ ನಾಯಕರು ರಾಜಕೀಯ ಮಾಡೋದಕ್ಕೆ ಮುಂದೆ ಹೋಗ್ತಾರೆ? ಎಲ್ಲವೂ ಸರಿಯಾಗಿದ್ದಾಗ ವಿವಾದಗಳು ಬೇಕಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಕುವೆಂಪು ಅವರು ನಾಡಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ ಮೇಲೂ ಕೂಡ ಒಂದೊಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಪದ ಬಳಕೆ ಆಗಲೇಬೇಕು, ಆ ಧರ್ಮಕ್ಕೂ ಕೂಡ ನ್ಯಾಯ ಸಿಗಲೇಬೇಕು ನಾಡಗೀತೆಯಲ್ಲಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇದೆ. ಅದರ ಜೊತೆಗೆ ಮತ್ತೊಂದು ವಾದ ಇದರಲ್ಲಿ ಶುರುವಾಗಿರೋದೇನು ಗೊತ್ತಾ? ಸೇರ್ಪಡೆ ಆಗಬೇಕು ಅನ್ನೋರು ವಾದ ಏನು ಗೊತ್ತಾ? ಸೇರ್ಪಡೆ ಮಾಡಿದ್ರೆ ತಪ್ಪೇನು, ಹಾಡೋದ್ರಲ್ಲೂ ಆ ಶೈಲಿಯಲ್ಲೂ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಸೇರ್ಪಡೆ ಮಾಡೋದ್ರಿಂದ. ಯಾಕಂದ್ರೆ ನಮ್ಮ ನಾಡಿಗೆ ಬೌದ್ಧರು ಕೊಟ್ಟಿರುವಂಥ ಕೊಡುಗೆ ಅಪಾರ, ಅವರಿಗೆ ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೇರ್ಪಡೆ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಡೋ ಸೆಕೆಂಡ್ನಲ್ಲೂ ಬದಲಾವಣೆ ಆಗಲ್ಲ, ಶೈಲಿಯಲ್ಲೂ ಬದಲಾವಣೆ ಆಗಲ್ಲ. ಜೊತೆಗೆ ಮತ್ತೊಂದು ವಾದ ಮುಂದೆ ಹಿಡ್ತಿದ್ದಾರೆ. ಏನಪ್ಪ ಅಂತ ಅಂದರೆ 1924ರಲ್ಲಿ ಕುವೆಂಪು ಅವರು ನಾಡಗೀತೆಯನ್ನು ರಚನೆ ಮಾಡಿದಾಗ ಬೌದ್ಧರುದ್ಯಾನ ಅನ್ನುವಂಥ ಪದ ಇತ್ತು. ಕಾಲಾನಂತರದಲ್ಲಿ ಅದು ಬದಲಾವಣೆ ಆಗ್ತಾ ಆಗ್ತಾ ಜೈನರುದ್ಯಾನ ಅನ್ನೋ ಪದ ಸೇರ್ಪಡೆ ಆಯಿತು. ಮೂಲವನ್ನ ಹುಡುಕಿ ಹೋದಾಗ ಮೂಲ ಹಂಗಿತ್ತಲ್ಲ, ಆ ಮೂಲವನ್ನ ವಾಪಸ್ ತನ್ನಿ ಅಂತ ನಾವು ಕೇಳ್ತಾ ಇದ್ದೀವಿ. ತಪ್ಪೇನಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಸರ್ಕಾರಕ್ಕೆ ಈಗ ಸಮಿತಿ ಕೊಟ್ಟಿರುವ ವರದಿ ಕೈಯಲ್ಲಿರೋದ್ರಿಂದ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು? ನಿಜಕ್ಕೂ ನಾಡಗೀತೆಯಲ್ಲಿ ಈ ಪದವನ್ನ ಸೇರ್ಪಡೆ ಮಾಡಲಾಗತ್ತಾ, ಬದಲಾವಣೆ ಆಗುತ್ತಾ, ಇದನ್ನ ಒಪ್ಪಿಕೊಳ್ತಾರ ಎಲ್ಲರೂ ಕೂಡ ಅನ್ನೋ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ. ನಾಡಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ತರಲೆ ಬೌದ್ಧರುದ್ಯಾನ ಬೇಕಾ ಅನ್ನೋದು ಪ್ರಶ್ನೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ ಮೇಲೆ ಒಂದೊಂದು ಧರ್ಮಕ್ಕೆ ಒಂದೊಂದು ಪದ ಬಳಕೆ, ಒಂದೊಂದು ಪದಗಳ ಸೇರ್ಪಡೆ ಬೇಕಾ ಅನ್ನೋದು ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನ ರಚನೆ ಮಾಡಿತ್ತು. ಕಮಿಟಿಯ ಅಧ್ಯಯನದ ಬಳಿಕ ಒಂದು ವರದಿ ಈಗ ಸರ್ಕಾರದ ಕೈಯಲ್ಲಿ. ನಾಡಗೀತೆ ತಿದ್ದುಪಡಿ ಆಗಲೇಬೇಕು, ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಪದ ಸೇರ್ಪಡೆ ಮಾಡಲೇಬೇಕು ಅನ್ನೋದು ವರದಿ. ಬೌದ್ಧರುದ್ಯಾನ ಪದ ಸೇರ್ಪಡೆ ಬಗ್ಗೆ ಈಗ ಅಗತ್ಯವಿದೆಯಾ ಅನ್ನೋದು ಕೆಲವರ ವಾದ. ನಾಡಗೀತೆಯಲ್ಲಿ ಬದಲಾವಣೆ ಬೇಕು ಅಂತ ಹೇಳ್ತಾ ಇರೋದಾದ್ರೂ ಯಾರು ಈ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ? ಯಾರು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ? ಇದು ಸರಿನಾ ಅನ್ನೋದೇ ಬಹುತೇಕರ ಪ್ರಶ್ನೆ ಇದೆ. ನಾಡಗೀತೆಗೆ ತಿದ್ದುಪಡಿ ಕೇಳಿ ಕುವೆಂಪುನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕೆಲವರು ಮುಂದಾಗ್ತಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಲೇಬೇಕಾಗುತ್ತೆ. ಹಾಗಾಗಿ ನಾಡಗೀತೆ ತಿರುಚೋದನ್ನ ಈ ಕೆಲವರು ಮಾಡ್ತಿದ್ದಾರೆ ಅಂತ ಕೆಲ ಸಾಹಿತಿಗಳ ವಾದ ಇದೆ, ಆಗಬೇಕು ಅಂತ. ಯಾಕೆ ಕುವೆಂಪು ಅವರು ಬರೆದಿರುವ ನಾಡಗೀತೆ ಬಗ್ಗೆ ಪದೇ ಪದೇ ಟಾರ್ಗೆಟು? ಬರೀ ನಾಡಗೀತೆ ವಿಚಾರ ಬಿಟ್ಬಿಡಿ. ನೀವು ಇಷ್ಟು ದಿನಗಳ ಕಾಲ ಸರ್ಕಾರಿ ಶಾಲೆಯ ಮುಂದೆ ಒಂದು ಹೆಸರಿತ್ತಲ್ಲ, ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಅಂತ. ಧೈರ್ಯವಾಗಿ ಒಳಗಡೆ ಬಾ ಜ್ಞಾನ ದೇಗುಲವಿದು ಅಂತ ತಿದ್ದುಪಡಿ ಮಾಡ್ಬಿಟ್ರು. ಯಾಕೆ ಇರೋದನ್ನ ಇರಂಗೆ ಬಿಟ್ಬಿಡಿ, ಮೂಲಕ್ಕೆ ಯಾಕೆ ಧಕ್ಕೆ ತರೋ ಪ್ರಯತ್ನಗಳನ್ನ ಮಾಡ್ತಿದ್ದೀರಿ? ಕೆಲವರ ಭಾವನೆ, ಕರ್ನಾಟಕದ ಜನತೆಗೆ ಇರುವಂತಹ ಭಾವನೆ ಅದು. ಆ ಭಾವನೆಗಳಿಗೆ ಧಕ್ಕೆ ತರೋದು ಪದೇ ಪದೇ ಸರಿನಾ ಅನ್ನೋದೇ ಪ್ರಶ್ನೆ ಇದೆ. ದೇಶವನ್ನ ಹೊಗಳ್ತಾ, ಭಾರತಾಂಬೆಯನ್ನ ಹೊಗಳ್ತಾ, ನಮ್ಮ ನಾಡಿನ ಸಂಸ್ಕೃತಿ, ಕಲೆ, ಆಚಾರ, ವಿಚಾರವನ್ನ ಸಾರಿ ಸಾರಿ ಹೇಳುವಂತ ನಾಡಗೀತೆ ಬಗ್ಗೆ ಯಾಕೆ ಮತ್ತೆ ಅಪಸ್ವರ? ಬೇಕಿತ್ತಾ ಇದೆಲ್ಲ ಅನ್ನೋದೇ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಕ್ರಿಶ್ಚಿಯನ್ ಮುಖಂಡರು ಆದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅರುಣ್ ಪ್ರಸಾದ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಶಬಾಸ್ ಅವರು ಓಕೆ ಇನ್ನೂ ಬರಬೇಕು, ಬಂದಿಲ್ಲ. ಎನಿವೆ, ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರು ವೈಕೆ ಮುದ್ದು ಕೃಷ್ಣ ಅವರು ಕೂಡ ಬರಬೇಕು, ಇನ್ನೂ ಕೂಡ ಬಂದಿಲ್ಲ. ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗೆ
ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಾಸರಿ ಗೋವಿಂದ್ ಬಿಜೆಪಿ ವಕ್ತಾರರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತದನಂತರದಲ್ಲಿ ಮುಸ್ಲಿಂ ಮುಖಂಡರು ಜಾಯಿನ್ ಆಗ್ತಾರೆ, ಸಾಮಾಜಿಕ ಚಿಂತಕರು ಜಾಯಿನ್ ಆಗ್ತಾರೆ, ಜೊತೆಗೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರು ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಇದರ ಬಗ್ಗೆ ಪರ ವಿರೋಧದ ಚರ್ಚೆಗಳಿದೆ, ಹಾಗಾಗಿ ಅವರವರ ಅಭಿಪ್ರಾಯವನ್ನು ಕೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅರುಣ್ ಪ್ರಸಾದ್ ಅವರೇ, ತಮ್ಮ ಫಸ್ಟ್ ಒಪಿನಿಯನ್. ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನ ಮೊದಲೇ ಇತ್ತು, ತೆಗೆದು ಹಾಕಲಾಗಿತ್ತು, ಅದು ಸ್ವಲ್ಪ ಕಾಲಾನಂತರದಲ್ಲಿ ಬದಲಾವಣೆ ಆಯಿತು ಅಷ್ಟೇ. ಮೂಲವನ್ನ ಕೇಳ್ತಾ ಇದ್ದೀವಿ, ತಪ್ಪೇನಿದೆ ಅನ್ನೋದು ತಮ್ಮ ಫಸ್ಟ್ ರಿಯಾಕ್ಷನ್. ನೋಡಿ, ಕುವೆಂಪು ಬರೆದಿರೋ ನಾಡಗೀತೆಯಲ್ಲಿ 3ನೇ ಪಾರ 14ನೇ ಲೈನ್, ಕಪಿಲ ಪತಂಜಲಿ ಗೌತಮ ಜಿನನುತ ಜಯ ಭಾರತ ಜನನೀಯ ಚನುಜಾತೆ ಜಯ ಹೇ ಕರ್ನಾಟಕ ಮಾತಂತಿದೆ. ಕಪಿಲ ಪತಂಜಲಿ ಗೌತಮ ಜಿನನುತ ಕುವೆಂಪು ಅವರು ಅದರಲ್ಲಿ ಆಲ್ರೆಡಿ ಒರಿಜಿನಲ್ ಇದರಲ್ಲಿದೆ. ನಾವು ಸಣ್ಣದಿಂದ ಇದು ಹೇಳ್ಕೊಂಡು ಬರ್ತಾ ಇದ್ದೀವಿ. ಈಗ ಸಡನ್ನಾಗಿ ಅದರಲ್ಲಿ ರಾಜಕೀಯ ಏನಕ್ಕೆ? ನೋಡಿ, ಒಂದು ನಾಡಗೀತೆ ಅಂತೇಳಿ ಒಂದು ಇದು ಮಾಡಿದ್ಮೇಲೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಸ್ ಇಟ್ ಇಸ್. ಇಲ್ಲ ಅಂದರೆ ಇವಾಗ ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಅವರೇ ಒಂದು ನಾಡಗೀತೆ ರಚಿಸ್ಬಿಡ್ಲಿ, ಕಂಪೋಸ್ ಮಾಡಿಬಿಡ್ಲಿ. ಒಂದು ತಗೊಂಡ್ಮೇಲೆ ಅದರಲ್ಲಿ ಆಲ್ರೆಡಿ ಇದೆ. ಮತ್ತು ಗೌತಮ ಅಂತ ಹೇಳಿದೆ, ಬುದ್ಧ ಧರ್ಮ. ಇವಾಗ ಸಂವಿಧಾನದ 1950 ಇದರಲ್ಲಿ ನೋಡಿದೆ ಅಂದರೆ ಮೂಲ ನಿವಾಸಿಗಳ ಇದರಲ್ಲಿ ಬೌದ್ಧ ಧರ್ಮದವರು ಇದ್ರಿಂದ ಅವ್ರು SC ಅಂತೇಳಿ ಇದಾಗುತ್ತೆ. ಅಂದರೆ ಮೂಲ ನಿವಾಸಿಗಳಿಗೆ ಸಂವಿಧಾನದಲ್ಲೇ ಇದು ಕೊಟ್ಟಿದ್ದಾರೆ. ಕುವೆಂಪು ಅವರು ಬೌದ್ಧ ಧರ್ಮ ಅಂದರೆ ಅದು ಬೌದ್ಧ ಧರ್ಮ ಮೂಲ ನಿವಾಸಿಗಳು ಅಂದರೆ ಮೊದಲಿಂದ ಇರುವಂಥ ಒಂದು ಧರ್ಮ ಅದು. ಅದನ್ನ ನಾವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ, ಅದು ಬಿಡೋಕ್ಕಾಗಲ್ಲ.